ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ನನ್ನ ಕಡೆಯಿಂದ ಆ್ಯಂಡ್ ನನ್ನ ಫ್ಯಾಮಿಲಿ ಕಡೆಯಿಂದ, ನನ್ನ ಮಗಳ ಕಡೆಯಿಂದ, ಎಲ್ಲರ ಕಡೆಯಿಂದನೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಹೃದಯದ ಇಂಡಿಪೆಂಡೆನ್ಸ್ ಡೇ ನಾನು ವಿಶಸ್ ಕೋರ್ತಾ ಇದ್ದೀನಿ. ಸೊ ಮಗಳದು ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು, ಹೋಗಿದ್ದೆ. ಅವಳು ಬಂದು ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾಯಿದ್ದು. ಸೊ ಅವಳು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲೇ ಹೋಗಿದ್ದು, ಹೇಗೆ ಮಾಡ್ತಾಳೆ ಡ್ಯಾನ್ಸು, ಹಾಗೆ ಹೇಗೆ ಡ್ರೆಸ್ ಮಾಡ್ಕೊಂಡಿದ್ದಾಳೆ ಅಂತ. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು ಇವತ್ತು ಅವಳನ್ನ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು, ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ ಆಗೋಯ್ತು ಅವಳನ್ನ ನೋಡಿಬಿಟ್ಟು. ಸೊ ಫೋಟೋಸು ವೀಡಿಯೋಸು ಮಾಡಿಕೊಂಡೆ, ಸಕ್ಕದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಸಿಂಪಲ್ಲಾಗಿ ವೀಡಿಯೋಸ್ ಕೂಡ ಮಾಡಿಕೊಂಡೆ ನಾನಲ್ಲಿ. ಮಕ್ಕಳು ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ವೀಡಿಯೋಸು ಇದು ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗಳು ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ಲು. ಆ ಮಕ್ಕಳನ್ನ ಇವತ್ತು ನೋಡೋದಕ್ಕೆ ಒಂದು ಚೆಂದ. ಇದಕ್ಕೆ ನಾವು ನಮ್ಮ ಒಂದು ಸ್ಕೂಲುಗಳಲ್ಲಿ ಹೋಗಬೇಕಾದ್ರೆ ಡ್ಯಾನ್ಸ್ಗಳು ಮಾಡಿಸ್ತಾರೆ ಇಂಡಿಪೆಂಡೆನ್ಸ್ ಡೇಗೆ, ನಾವೇ ಡಿಫ್ರೆಂಟಾಗಿ ಇದು ಮಾಡ್ತಿದ್ದಲ್ಲ. ಸೊ ಹಾಗೆ ಇವಾಗ ಏನಂದರೆ ಕೆಲವೊಂದು ಚೇಂಜಸ್ ಇದೆ, ಬಟ್ ಅದೇ ಹಳೆ ಹಾಡುಗಳು ಅದೇನೇ. ಕೆಲವೊಂದು ಡ್ಯಾನ್ಸ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳು ಒಬ್ಬೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಒಂಥರ ಹೇಗೆ ಬೇಕೋ ಆಗ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನನ್ನ ಮಗಳು ಈ ಕಡೆ ಲಾಸ್ಟಲ್ಲಿದ್ಲು, ಚೆನ್ನಾಗಿ ಮಾಡಿದ್ಲು. ಅವಳನ್ನ ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ, ಬಟ್ ಅಷ್ಟು ನೀಟಾಗಿ ಬರಲಿಲ್ಲ. ಆಮೇಲೆ ಬೇರೆಯವ್ರ ಸ್ಕೂಲಿಂದ ಗ್ರೂಪಲ್ಲಿ ವಿಡಿಯೋಸ್ ಕಳ್ಸೋಕ್ಕೆ ಹೇಳಿ ಇದು ಮಾಡಿದ್ದು. ಆ್ಯಂಡ್ ಮಕ್ಕಳು ನೀಟಾಗಿ ರೆಡಿ ಮಾಡಿ ಇದು ಮಾಡಿದ್ರೆ ಚೆನ್ನಾಗೇ ಕಾಣಿಸ್ತಾರೆ ಅಂತ. ಆ್ಯಂಡ್ ನಾನು ವಾಯ್ಸ್ನ ತೆಗೆದ್ಬಿಟ್ಟಿದ್ದೀನಿ, ಹಾಡ್ದಿಲ್ಲ. ಯಾಕಪ್ಪ ಅಂದರೆ ಅದು ಬಂದು ನನಗೆ ಯೂಟ್ಯೂಬಿಂದ ಕಾಪಿರೈಟ್ ಬರ್ಬೋದು, ಇಲ್ಲ ಯೂಟ್ಯೂಬಿಂದ ನನಗೆ ಕಾಪಿರೈಟ್ ಬರ್ಬೋದು, ಇಲ್ಲ ಅಂದರೆ ಅದು ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಫುಲ್ಲು ಇದನ್ನು ನಾನು ತೆಗೆದ್ಬಿಟ್ಟು ವಿಡಿಯೋನ ವಾಯ್ಸ್ನ ನನ್ನ ಓನ್ ವಾಯ್ಸ್ ಕೊಟ್ಟಿದ್ದು. ಆ್ಯಂಡ್ ಹಾಡು ಬಂದು ಚಂದ್ರಚೂಡ ಹಾಡು. ಮಕ್ಕಳು ಬಂದು ಎಲ್ಲರೂ ಚೆನ್ನಾಗೇ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲನೂ. ಸೊ ಡಿಫ್ರೆಂಟ್ ಇದರಲ್ಲಿ ಸಿಂಪಲ್ ಸ್ಟೆಪ್ಸೇ ಹೇಳ್ಕೊಟ್ಟಿದ್ದೀನಿ ಮಕ್ಕಳಿಗೆ. ನನ್ನ ಮಗಳು ಭರತನಾಟ್ಯಮ್ಗೆ ಹೋಗಿದ್ಲು. ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಸ್ಟೆಪ್ಸ್ ಏನೂ ಕಷ್ಟ ಅನಿಸಿಲ್ಲ. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಭರತನಾಟ್ಯಮ್ ಪ್ರಾಕ್ಟೀಸ್ ಇರೋ ಮಕ್ಕಳೇ. ಹೇಳ್ಕೊಟ್ಟಿರೋದು ಕೂಡ ಭರತನಾಟ್ಯಂ ಮಾಡಿರೋವಂಥ ಹುಡುಗಿನೇ ಹೇಳ್ಕೊಟ್ಟಿರೋದು. ಸೊ ಇದನ್ನ ಸ್ವಲ್ಪ ಫ್ಯೂಸ್ ಜಾಸ್ತಿ ಒಂದು 2x ಮಾಡಿ ಇಟ್ಬಿಟ್ಟು ವಿಡಿಯೋನ ಮಾಡಿದ್ದು. ಸೊ ಇದು ನನ್ನ ಮಗಳು ಬಂದು ಈ ಫಸ್ಟ್ ರೋ ಅಲ್ಲಿರೋದು ಆರೆಂಜ್ ಕಲರ್ ಬಟ್ಟೆದು. ಒಂಥರ ನನ್ನ ನಿಜವಾಗ್ಲೂ ಅದು ಒಂಥರ ಸ್ಟೇಟಸ್ ಹಾಕ್ಕೊಂಡು ತುಂಬ ಚೆನ್ನಾಗಿದ್ಲು, ಖುಷಿ ಆಯಿತು. ಆ್ಯಂಡ್ ಮಕ್ಕಳಿಗೆ ಇದೆಲ್ಲ ಇರಬೇಕು ಅಂತ ಸ್ಕೂಲಲ್ಲಿ. ಆ್ಯಂಡ್ ಮಕ್ಕಳಿಗೆ ಇದು ಒಂಥರ ಪ್ರೋತ್ಸಾಹ ಇದ್ದಂಗೆ. ನಾವು ಪ್ರತಿ ಸತಿ ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಏನಾದರೂ ಸೇರ್ತೀನಿ ಅಂದಾಗ ಕೆಲವೊಬ್ಬರಿಗೆ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ಇದು ಕೊಡ್ತಾ ಇರಲಿಲ್ಲ, ಅಂದರೆ ಐಟಮ್ಸ್ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಬೇಡ ಡ್ಯಾನ್ಸ್ ಅಂತ ಹೇಳ್ಬಿಡೋರು. ಬಟ್ ಈಗ ಹಾಗಿಲ್ಲ, ಹಠ ಮಾಡಿ ಆದರೂ ತೊಗೋತಾರೆ ಅವ್ರಿಗೆ ಏನು ಬೇಕೋ ಅದನ್ನು. ಸೊ ಅವರು ಒಂದು ಖುಷಿಗೆ ಬಿಟ್ಬಿಡಬೇಕು, ಅವರು ಏನು ಮಾಡ್ತಾರೆ ಅದಕ್ಕೆ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ಅಂತ ನಾವು ಬಿಟ್ಬಿಡಬೇಕು. ಸೊ ಹಾಗಾಗಿ ಆರಾಮಾಗಿ ಅವ್ರು ಮಾಡ್ತಾರೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನ್ನ ಕಡೆಯಿಂದ, ನನ್ನ ಮಗಳ ಕಡೆಯಿಂದ, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಪೂರ್ತಿ ವೀಡಿಯೋಸ್ನ ನೋಡಿ. ಸೊ ಸ್ಕೂಲ್ದು ಯಾವುದು ನಾನು ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ, ಸೊ ಇದೇನೇ ಹಾಕಿರೋದು. ಡ್ಯಾನ್ಸ್ ವಿಡಿಯೋ ಹಾಕಬೇಕಾಗಿ ಅಂದ್ಬಿಟ್ಟೆ ನಾನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಮೇಕಪ್ಪದೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬೆಳಗ್ಗೆ ನಾನು ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಅವರು ಬಂದು 6 o'clock ಬರೋಕ್ಕೆ ಹೇಳಿದರು. 6 o'clock ನನಗೆ ಕೆಲಸ ಇದ್ದಿದ್ದರಿಂದ ನಾನು ಹೋಗಿರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ಹೋಗಿ ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ ಹೋಗಿ, ಡ್ಯಾನ್ಸ್ಗಿನ ಮುಂಚೆ ಹೋಗಿ ಇದು ಮಾಡ್ಕೊಂಡು ಫೋಟೋಸ್ ಇಟ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.